ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನಂತೂ ಯೂಟ್ಯೂಬಿಗೆ ವೀಡಿಯೋಸ್ ಹಾಕಿದೆ ಸುಮಾರು ದಿನ ಆಯಿತು, ದಿನ ಅಲ್ಲ ತಿಂಗಳುಗಳೇ ಆಗೋಯಿತು. ಸೊ ಇವತ್ತು ಮತ್ತೆ ಸ್ಟಾರ್ಟ್ ಮಾಡೋಣ ಕನ್ಸಿಸ್ಟೆಂಟಾಗಿ ಹಾಕೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸೀಮಂತ ಫಂಕ್ಷನಿಗೆ ಹೋಗಬೇಕು, ನಮ್ಮ ಅಮ್ಮನ ಮಾವನ ಮಗಳದು. ಸೊ ಅದಕ್ಕೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತಿದ್ದೀನಿ. ನಾನು ಅಮ್ಮ ಇಬ್ಬರು ರೆಡಿ ಆಗ್ತಿದ್ದೀವಿ. ನೆನ್ನೆನೇ ಬಂದಿದ್ದಾರೆ ಅಮ್ಮ ಊರಿಂದ. ಸೊ ಇವಾಗ ಅಲ್ಲಿಗೆ ರೆಡಿಯಾಗಿ ಹೋಗಬೇಕು. ಈ ಬಿಸಿಲಲ್ಲಿ ಸೀರೆ ಉಡೋದು ಅಂದ್ರೇ ಕಷ್ಟ, ಅದರಲ್ಲೂ ರೇಷ್ಮೆ ಸೀರೆ ಉಡೋದಂತೂ ಯಪ್ಪ ದೇವ್ರೆ. ಸೊ ನಾನು ಈ ಸೀರೆ ಉಟ್ಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ನೀವು ನೋಡಿರ್ತೀರ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಇದು. ಇದಕ್ಕೆ ಈ ಬ್ಲೌಸ್ನ ಇವತ್ತು ಹಾಕೋತಾ ಇದ್ದೀನಿ, ಬಿಕಾಸ್ ಆ ಬ್ಲೌಸ್ ತುಂಬಾ ಹೆವಿ ಇದೆ, ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ. ಸೊ ಈ ಬ್ಲೌಸ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟಿಗೆ ಟೋನರ್ ಆ್ಯಸ್ ಯೂಶ್ವಲ್. ನಾನು ಗೆಟ್ ರೆಡಿ ವಿತ್ ಮೀ ವೀಡಿಯೋಸ್ ಮಾಡಿದ್ದೀನಿ ಒಂದು 2-3 ಪ್ರಾಡಕ್ಟ್ಸ್ ಎಲ್ಲ ಅದೇ ಯೂಸ್ ಮಾಡ್ತಿದ್ದೀನಿ, ಯಾವುದನ್ನು ಚೇಂಜ್ ಮಾಡಿಲ್ಲ. ನನಗೆ ಚೆನ್ನಾಗಿ ಸೆಟ್ ಆಗಿದೆ ನನ್ನ ಫೇಸ್ಗೆ. ಸೊ ಪ್ರಾಡಕ್ಟ್ಸ್ ಯಾವುದು ಚೇಂಜ್ ಇಲ್ಲ, ಸೇಮ್ ಪ್ರಾಡಕ್ಟ್ಸೇ ಇರುತ್ತೆ. ಸೊ ಪಟ ಅಂತ ರೆಡಿ ಆಗಿಬಿಡೋಣ. ಟೋನರ್, ಸಮ್ಮರಲ್ಲಿ ಯಾವ ಸ್ಕಿನ್ ಕೇರ್ ಮಾಡ್ತೀವೋ ಇಲ್ವೋ, ಬಟ್ ಸನ್ಸ್ಕ್ರೀನ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಬೇಕು. ಅದೇ ನಮ್ಮ ಸ್ಕಿನ್ನನ್ನು ಕಾಪಾಡೋದು. ಆ್ಯಂಡ್ ಆಫ್ ಕೋರ್ಸ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ವಾಟರ್ ಇಂಟೇಕ್ ಮಾಡಲೇಬೇಕು. ದಿನಕ್ಕೆ 3 to 4 ಲೀಟರ್ಸ್ ಅಂತೂ ಮಿನಿಮಮ್ ವಾಟರ್ ಇಂಟೇಕ್ ಮಾಡಬೇಕು. ಇನ್ನೊಂದು ಸ್ಕಿನ್ ಕೇರ್ ಹ್ಯಾಕ್ ಎಲ್ಲರೂ ಎಸ್ಪೆಷಲಿ ಈ ಸಮ್ಮರಲ್ಲಿ ಮಾಡ್ತಾರೆ. ಏನು ಅಂದರೆ ಐಸ್ ಕ್ಯೂಬ್ನ ರಬ್ ಮಾಡೋದು, ಅಥವಾ ಐಸ್ ಕ್ಯೂಬ್ಸ್ ಇರೋವಂತಹ ಒಂದು ಟ್ರೇ ಅಥವಾ ವೆಸಲ್ ಒಳಗೆ ಫೇಸ್ನ ಡಿಪ್ ಮಾಡೋದು. ಓಕೆನಾ? ಈ ಸಮ್ಮರ್ ಶೆಕೆಗೆ ಅದು ಚೆನ್ನಾಗಿ ಇರುತ್ತೆ ತಣ್ಣಗೆ ಅಂತ ಆ ಥರ ಮಾಡ್ತಾರೆ ತುಂಬ ಜನ. ಬಟ್ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ತೀನಿ. ಎಲ್ಲರ ಸ್ಕಿನ್ನಿಗೂ ಎಲ್ಲ ಸ್ಕಿನ್ ಕೇರ್ ಹ್ಯಾಕ್ಸು ಸೂಟ್ ಆಗಲ್ಲ. ನಾನು ಮುಖಕ್ಕೆ ಐಸ್ ಕ್ಯೂಬ್ಸ್ನ ರಬ್ ಮಾಡ್ತಿದ್ದೆ, ಅದೇನೋ ಗೊತ್ತಿಲ್ಲ ಸಡನ್ನಾಗಿ ಪಿಂಪಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗೋಯಿತು ಅದರಿಂದ. ಅದು ನಾನು ಮದುವೆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾನು ಮದುವೆಗೆ ಇನ್ನೊಂದು ತಿಂಗಳಿದೆ ಅನ್ನುವಾಗ ಆ ಥರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಐಸ್ ಕ್ಯೂಬ್ಸ್ನ ಮುಖದ ಮೇಲೆ ರಬ್ ಮಾಡ್ತಾಯಿದ್ದೆ. ಕುಕ್ಕುಂಬರು, ಲೆಮನ್ನು, ಹನಿ ಈ ಥರ ಡಿಫ್ರೆಂಟ್ ಫ್ಲೇವರ್ ಎಲ್ಲ ಹಾಕಿ ಐಸಿಗೆ ಅದನ್ನು ರಬ್ ಮಾಡ್ಕೋತಿದ್ದೆ. ಅದೇನಾಯಿತು ಸಡನ್ನಾಗಿ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ನನಗದು ಸೆಟ್ಟೇ ಆಗಲಿಲ್ಲ ಆ ಹ್ಯಾಕು. ಅದು ಮದುವೆ ಟೈಮ್ ಬೇರೆ ಇತ್ತು, ಫುಲ್ ಟೆನ್ಷನ್ ಆಗೋಗಿದ್ದು ಹೆಂಗಪ್ಪ ಸ್ಟಾಪ್ ಮಾಡೋದು ಅಂತ. ನನಗೆ ಅದಕ್ಕೆ ಅಂತ ಗೊತ್ತಾಗಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಏನಕ್ಕೋ ಆಗ್ತಾಯಿದೆ, ಕಂಟಿನ್ಯೂ ಮಾಡಿದ್ರೆ ಹಾಗೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನೋ, ಸರಿ ಹೋಗಲೇ ಇಲ್ಲ ಅದು. ಸೊ ಹಾಗಾಗಿ ಎಲ್ಲ ಹ್ಯಾಕ್ಸು ಎಲ್ಲರಿಗೂ ಸರಿ ಹೋಗಲ್ಲ. ಸೊ ನಿಮ್ಮ ಸ್ಕಿನ್ನಿಗೆ ಏನು ಸೆಟ್ ಆಗುತ್ತೆ ಅನ್ನೋದನ್ನು ನೀವು ನೋಡಿಕೊಂಡು ಅದನ್ನು ಯೂಸ್ ಮಾಡಿ. ಹೋಮ್ ಮೇಡ್ ರೆಮಿಡೀಸ್ ಅಂತ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಿಮ್ಮ ಸ್ಕಿನ್ನಿಗೆ ಪ್ಯಾಚ್ ಟೆಸ್ಟ್ ಮಾಡಿ ಅದು ಚೆನ್ನಾಗಿ ಅನಿಸ್ತಿದೆ ಅಂದರೆ ಮಾತ್ರ ಯೂಸ್ ಮಾಡಿ. ಇಲ್ಲ ಅಂತ ಅಂದರೆ ಅದನ್ನು ಯೂಸ್ ಮಾಡೋಕ್ಕೆ ಕಂಟಿನ್ಯೂ ಮಾಡೋದಕ್ಕೆ ಹೋಗಬೇಡಿ, ಸ್ಕಿನ್ ತುಂಬ ಹಾಳಾಗೋಗುತ್ತೆ. ನಾನು ಮದುವೆ ಟೈಮಲ್ಲೂ ಅಷ್ಟೇ, ಅದರಿಂದ ಪಿಂಪಲ್ಸ್ ಆಗಿದ್ದು ಕಂಪ್ಲೀಟಾಗಿ ಹೀಲ್ ಆಗೇ ಇರಲಿಲ್ಲ. ಫೇಶಿಯಲ್ ಮಾಡಿಸಿದ್ನಲ್ಲ ಆವಾಗ ಅವರಿಗೆ ಹೇಳಿ ಅದೆಲ್ಲದನ್ನು ರಿಮೂವ್ ಮಾಡಿಸಿದ್ದೆ. ಬಟ್ ಅದಾದಮೇಲೆ ನಾವು ಬಾಲಿಗೆ ಹೋಗಿದ್ದ ಟೈಮಲ್ಲಿ ತುಂಬ ಜಾಸ್ತಿ ಆಗೋಗಿತ್ತು. ಬಟ್ ಇವಾಗ ಒಂದು ರೇಂಜಿಗೆ ಆಗಿದೆ ನನ್ನ ಸ್ಕಿನ್ನು, ಟಚ್ ವುಡ್. ಓಕೆ, ಟೋನರ್ ಆದಮೇಲೆ ಏನು ಸೀರಮ್ ಹಚ್ಕೊಂಡೆ. ಅದು ನಿಯಾಸಿನಮೈಡ್ ಸೀರಮ್. ಅದಂತೂ ನಮ್ಗೆ ಸಕ್ಕತ್ತಾಗಿ ವರ್ಕ್ ಆಗಿದೆ. ನಾನು ಸುಮಾರು ಸತಿ ಹೇಳಿದ್ದೀನಿ, ಮತ್ತೊಂದು ಸತಿ ಹೇಳ್ತಿದ್ದೀನಿ. ಸ್ಕಿನ್ ಕೇರ್ ಪ್ರಾಡಕ್ಟಲ್ಲಿ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಆ್ಯಕ್ನೆಸ್ ಇದೆ ಅಥವಾ ಆ್ಯಕ್ನೆ ಮಾರ್ಕ್ಸ್ ಇದೆ ಅಂತ ಅಂದರೆ ನಿಯಾಸಿನಮೈಡ್ ಸೀರಮ್ ಮಿನಿಮಲಿಸ್ಟಿಂದು ನಾನು ಯೂಸ್ ಮಾಡೋದು. ಅದನ್ನು ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಸೀರಮ್ ಆದಮೇಲೆ ಮಾಯ್ಶ್ಚರೈಸರ್ ಹಚ್ಕೊಂಡೆ. ಅದಾದಮೇಲೆ ಇವಾಗ ಸನ್ಸ್ಕ್ರೀನ್. ಫಸ್ಟು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಸ್ಯಾರಿ ಹಾಕ್ಕೊಂಡು ಆಮೇಲೆ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಮಾಡೋಣ. ಆ್ಯಕ್ಚುಲಿ ಫಸ್ಟ್ ಮೇಕಪ್ ಮಾಡಿಬಿಟ್ಟು ಸ್ಯಾರಿ ಹಾಕಿದ್ರೆ ಇನ್ನೂ ಬೆಟರ್ ಅನಿಸುತ್ತೆ. ನೋಡೋಣ. ಓ ದೇವ್ರೆ, ಈ ಸಮ್ಮರಲ್ಲಿ ರೆಡಿ ಆಗೋಕ್ಕೆ ಮನ್ಸು ಬರೋಲ್ಲ. ನಾನು ಆ್ಯಕ್ಚುಲಿ ಯಾವುದಾದ್ರೂ ಡ್ರೆಸ್ ಹಾಕೊಂಬಿಡೋಣ, ಸೀರೆ ಬೇಡ ಅಂತ ಅಂದ್ಕೊಂಡೆ. ಬಟ್ ಆ ಡ್ರೆಸ್ಸು ಕೂಡ ಇಲ್ಲಿ ಯಾವುದು ಇರಲಿಲ್ಲ, ಎಲ್ಲವುದು ನಮ್ಮ ಮನೇಲಿ ಇತ್ತು ಅರ್ಕಲ್ಗೂಡಲ್ಲಿ. ಸೊ ಹಾಗಾಗಿ ಸೀರೆನೇ ಉಟ್ಕೋತಾ ಇದ್ದೀನಿ. ನೋಡೋಣ.
ಅದರಲ್ಲೂ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಶೆಕೆ ಅಪ್ಪ, ಮಳೆ ಯಾವಾಗ ಬರುತ್ತೋ. ಸೊ ಇವಾಗ ಸನ್ಸ್ಕ್ರೀನ್ ಹಚ್ಕೋತಾ ಇದ್ದೀನಿ. ಸನ್ಸ್ಕ್ರೀನ್ ಅಂತೂ ನೀಟಾಗಿ ಹಚ್ಕೊಳ್ಳಿ, ಯಾವುದೇ ಹಚ್ಕೊಳ್ಳಿ ಬಿಡಿ, ಸನ್ಸ್ಕ್ರೀನ್ ಅಂತೂ ಒಳ್ಳೆ ಚೆನ್ನಾಗಿ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಹಚ್ಕೊಂಬಿಡಿ. ಅದೊಂದೇ ನಿಮ್ಮ ಸ್ಕಿನ್ನನ್ನು ಇವಾಗ ಕಾಪಾಡೋದು. ಓಕೆ, ಇದನ್ನು ಇವಾಗ ಕಂಪ್ಲೀಟ್ಲಿ ಡ್ರೈ ಮಾಡ್ಕೋಬೇಕು. ಫೇಸು ಸ್ವಲ್ಪ ಮಾಯ್ಶ್ಚರ್ಡ್ ಆಗಿರುತ್ತೆ ಸಮ್ಮರಲ್ಲಿ, ಸೊ ನಾವು ಹಚ್ಕೊಳ್ಳೋ ಪ್ರಾಡಕ್ಟ್ಸ್ ಎಲ್ಲ ಬೇಗ ಡ್ರೈ ಆಗೋಲ್ಲ. ಸೊ ಮೇಕ್ ಶೋರ್ ನಾವು ಹಚ್ಕೊಳ್ಳೋ ಪ್ರಾಡಕ್ಟ್ಸ್ನ ಚೆನ್ನಾಗಿ ಡ್ರೈ ಮಾಡಿಕೊಂಡು ಅದಾದಮೇಲೆ ಇನ್ನೊಂದು ಲೇಯರ್ ಪ್ರಾಡಕ್ಟ್ನ ಅಪ್ಲೈ ಮಾಡ್ತೀವಿ. ಬಿಕಾಸ್ ಒಂದ್ರ ಮೇಲೆ ಒಂದು ಹಚ್ಚಿದ್ರೆ ನೀವು ಯಾವ್ದು ಹಚ್ಚೋದು ಯೂಸ್ ಇರೋಲ್ಲ. ಫಸ್ಟ್ ಅದನ್ನು ಚೆನ್ನಾಗಿ ಅಬ್ಸಾರ್ಬ್ ಆಗೋದಕ್ಕೆ ಬಿಡಬೇಕು. ಸೊ ಇವಾಗ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಲಿ, ಅಷ್ಟೊತ್ತಿಗೆ ಸೀರೆ ಹಾಕ್ಕೊಂಬರೋಣ. ಸೊ ಫೈನಲಿ ಕಷ್ಟಪಟ್ಟು ಸೀರೆ ಉಟ್ಕೊಂಡಿದ್ದಾಯಿತು. ಫ್ಯಾನ್ ಹಾಕೊಳ್ದಲ್ಲೇ ಅಂತೂ ರೆಡಿ ಆಗೋಕ್ಕಾಗೋದೇ ಇಲ್ಲ. ಫ್ಯಾನ್ ಹಾಕಿದ್ರೆ ಅದು ಕಷ್ಟ, ಸೀರೆ ಹಾರ್ತಾ ಇರುತ್ತೆ, ಅದನ್ನು ಉಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಬಟ್ ಹೆಂಗೋ ಒಂದು ಮ್ಯಾನೇಜ್ ಮಾಡಿ ಫೈನಲಿ ಸೀರೆ ಉಟ್ಕೊಂಡಿದ್ದಾಯಿತು. ಸಿಂಗಲ್ ಪಿನ್ ಆರಾಮಾಗಿ ಉಟ್ಕೋಬೋದು ಬಟ್ ಅದನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟ. ಬಟ್ ಪ್ಲೀಟ್ಸ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಫಸ್ಟ್ ಫೌಂಡೇಶನ್. ಸ್ಕಿನ್ ಕೇರ್ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ. ಇವಾಗ ಆ್ಯಕ್ಚುಲಿ ಮಿರರ್ ಇಲ್ದಲ್ಲೇ ಹಾಕೋತಿದ್ದೀನಿ. ಮಿರರ್ ಮುಂದೆ ಹೋಗಿ ಬ್ಲೆಂಡ್ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಫೌಂಡೇಶನ್ ಡನ್. ನೆಕ್ಸ್ಟ್ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ಕೊಳ್ತೀನಿ. ಈ ಸಮ್ಮರ್ಗಂತೂ ಕಾಂಪ್ಯಾಕ್ಟ್ ಬೇಕೇ ಬೇಕು, ಇಲ್ಲಾಂದರೆ ಮೇಕಪ್ ತುಂಬ ಬೇಗ ಮೆಲ್ಟಾಗಿ ಹೋಗ್ಬಿಡುತ್ತೆ. ಜಸ್ಟ್ ಮೇಕಪ್ ಸೆಟ್ ಮಾಡ್ಕೊಳ್ಳೋದಕ್ಕಷ್ಟೇ, ತುಂಬ ಜಾಸ್ತಿ ಹಾಕ್ಕೊಳ್ಳಲ್ಲ, ಮೇಲೆ ಬುಕ್ ಆಗಿಬಿಡುತ್ತೆ. ನಾನು ಆ್ಯಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಕಂಪ್ಲೀಟಾಗಿ ಗೆಟ್ ರೆಡಿ ವಿತ್ ಮೀನ ತೋರಿಸೋಣ, ನಾನು ಹೆಂಗೆ ಮೇಕಪ್ ಮಾಡ್ಕೋತೀನಿ ಸ್ಟೆಪ್ ಬೈ ಸ್ಟೆಪ್ ತೋರಿಸೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಬಟ್ ಆಗಲೇ ಇಲ್ಲ ಗೊತ್ತಾ, ಸೆಕೆ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಹಚ್ಕೊಂಡಿದ್ದ ತಕ್ಷಣ ಇನ್ನೂ ಏನೋ ಒಂಥರ ಸೆಕೆ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ಬೇಡವೇ ಬೇಡ, ಮತ್ತು ರೇಷ್ಮೆ ಸೀರೆ ಬೇರೆ ಉಟ್ಕೊಂಡಿದ್ದಲ್ವ, ಆ್ಯಂಡ್ ಟೈಮ್ ಬೇರೆ ಆಗೋಗಿತ್ತು. ನಾವು ಆ್ಯಕ್ಚುಲಿ 8:30ಗೆ ನಮ್ಮ ಮನೆಯಿಂದ ಹೊರಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಆಲ್ರೆಡಿ ನಾನು ರೆಡಿ ಆಗ್ತಾನೆ 8:45 9 o'clock ಆಗೋಯಿತು. ಇನ್ನು ನಾವು ಎಲ್ಲ ರೆಡಿ ಮಾಡಿಕೊಂಡು ತಿಂಡಿ ಆಬ್ವಿಯಸ್ಲಿ ಅಲ್ಲೇ ಹೋಗೋದು ಅಂತ ಅಂದ್ಕೊಂಡಿದ್ವಿ, ತಿಂಡಿ ಏನಿಲ್ಲ. ಬಟ್ ಸ್ಟಿಲ್ ಕ್ಯಾಬೆಲ್ಲ ಬುಕ್ ಮಾಡ್ಕೊಂಡು ಹೊರಡೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಡುತ್ತೆ, ಬೇಡ ಅಂತ ಪಟ ಮಾಡ್ಕೊಂಡ್ಬಿಟ್ಟೆ. ಜಸ್ಟ್ ಹಾಗೆ ಹೇಳಿರ್ತೀನಿ, ಫೌಂಡೇಶನ್ ಆ್ಯಂಡ್ ಕಾಂಪ್ಯಾಕ್ಟ್ ಆದಮೇಲೆ ನಾನು ಕಾಜಲ್ಲು, ಐಲೈನರು, ಮಸ್ಕಾರ ಮತ್ತು ಲಿಪ್ಸ್ಟಿಕ್ ಇಷ್ಟನ್ನೇ ಹಾಕ್ಕೊಂಡಿದ್ದು. ಜಾಸ್ತಿ ಏನೂ ಹಾಕ್ಕೊಳ್ಳಿಲ್ಲ, ನನಗೊಂಚೂರು ಪೇಷನ್ಸ್ ಇರಲಿಲ್ಲ ಮೇಕಪ್ ಮಾಡ್ಕೊಳ್ಳೋಕ್ಕೆ ಈ ಶೆಕೆಯಲ್ಲಿ. ಸೊ ಮಿನಿಮಲ್ಲಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮೇಕಪ್ ಮಾಡಿಕೊಂಡು ಹೊರಟಿದ್ದು. ನಾನಿಲ್ಲಿ ಯಾವ್ಯಾವ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ವಿತ್ ಬ್ರ್ಯಾಂಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀನಿ, ನಿಮ್ಗೆ ಯಾರಾದರೂ ಬೇಕು ಅಂದರೆ ಚೆಕ್ ಮಾಡ್ಬೋದು. ಫೈನಲಿ ನಾನು ಅಮ್ಮ ಇಬ್ಬರೂ 9:30 ಅಷ್ಟೊತ್ತಿಗೆ ರೆಡಿಯಾಗಿ ಹೊರಟ್ವಿ. ನಾವು ಹೋಗಿದ ತಕ್ಷಣ ತಿಂಡಿ ತಿಂದ್ವಿ. ಫಂಕ್ಷನ್ ಇನ್ನೂ ಆಬ್ವಿಯಸ್ಲಿ ಸ್ಟಾರ್ಟ್ ಆಗಿರಲಿಲ್ಲ, ಬೇಗನೆ ಹೋಗಿದ್ವಿ 10:15 ಅಷ್ಟೊತ್ತಿಗೆ. ಹೋಗಿದ ತಕ್ಷಣ ತಿಂಡಿ ತಿಂದು ಸ್ಟೇಜ್ ಮೇಲೆ ಸ್ವಲ್ಪ ಏನೇನೋ ಜೋಡಿಸೋದೆಲ್ಲ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಡೆಕೋರೇಟ್ ಮಾಡಿದ್ವಿ. ಮಹಾಲಕ್ಷ್ಮಿ ನಮೋಸ್ತುತೆ. ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತಲ್ವ, ಸೊ ವಿಷ್ಣು ಸಹಸ್ರನಾಮ ಮತ್ತು ಮಹಾಲಕ್ಷ್ಮಿ ಸ್ತೋತ್ರ ಎಲ್ಲ ಹೇಳಿ ಅಂತ ಅಂದರು. ಸೊ ಹಾಗಾಗಿ ಹೇಳ್ತಾ ಇದ್ವಿ. ಅದೆಲ್ಲ ಹೇಳಾದ್ಮೇಲೆ ಮಹಾಮಂಗಳಾರತಿ ಅಷ್ಟೊತ್ತಿಗೆ ಮ್ಯಾಂಡೇಟರಿ ಸಾಂಗ್. ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯೇ, ಕರುಣಾಮದ ಮಂತ್ರವೇ ತುಂಬಿದೆ, ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿ. ನಂಗೆ ಗೊತ್ತಿರೋ ಪ್ರಕಾರ ಎಲ್ಲೇ ಸತ್ಯನಾರಾಯಣ ಪೂಜೆ ಆದರೂ ಈ ಸಾಂಗ್ ಅಂತೂ ಹೇಳ್ತಾರೆ. ನಿಮ್ಮನೆಗಳಲ್ಲೂ ಹಾಗೇನಾ ಅಂತ ಕಾಮೆಂಟ್ ಮಾಡಿ, ಓಕೆನಾ. ಪೂಜೆ ಆದಮೇಲೆ ಆರತಿ ಶುರುವಾಗೋಕ್ಕೆ ಸ್ವಲ್ಪ ಟೈಮ್ ಇತ್ತು. ಸೊ ಅಷ್ಟೋ ತನಕ ಕಸಿನ್ಸ್ ಎಲ್ಲ ಕೂತ್ಕೊಂಡು ಹಾಗೆ ಚಿಟ್ ಚಾಟ್ ಮಾಡ್ತಾ ಇದ್ವಿ. ಆ್ಯಂಡ್ 10th ರಿಸಲ್ಟ್ಸ್ ಬಂದಿತ್ತು ಆ ದಿನ, ಸ್ಟೇಟ್ ಬೋರ್ಡ್ ರಿಸಲ್ಟ್ಸು. ಸೊ ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ಸ್ ಆಗ್ತಾಯಿತ್ತು. ಅಷ್ಟೊತ್ತಿಗೆ ಅಕ್ಕನೂ ರೆಡಿಯಾಗಿ ಬಂದರು.
ಒಬ್ಬರಾದ್ಮೇಲೆ ಒಬ್ಬರು ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಅವ್ರು ಏನೇನು ತಂದಿರ್ತಾರೆ ಸೀರೆ ಹೂವು ಬಳೆ ಅಥವಾ ಡ್ರೈ ಫ್ರೂಟ್ಸು ಫ್ರೆಶ್ ಫ್ರೂಟ್ಸು ಎಲ್ಲದನ್ನು ಕೊಡ್ತಾಯಿದ್ರು. ಸೊ ನಾವು ಏನೇನು ತಂದಿದ್ವಿ ಅದನ್ನೆಲ್ಲ ಅಕ್ಕಂಗೆ ಕೊಟ್ಟು ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ನನಗೆ ಆ್ಯಕ್ಚುಲಿ ಮದುವೆಗೆ ಮುಂಚೆ ಮತ್ತು ಮದುವೆ ಆದಮೇಲೆ ಯಾವುದೇ ಫಂಕ್ಷನ್ಸ್ ಅಟೆಂಡ್ ಮಾಡಿದ್ರು ಒಂಥರ ಫುಲ್ ಡಿಫ್ರೆಂಟ್ ವೈಬ್ ಸಿಗ್ತಾ ಇದೆ. ಲೈಕ್ ಮದುವೆಗೆ ಮುಂಚೆ ಇದು ಅಷ್ಟೊಂದು ಸೀರಿಯಸ್ ಆಗಿ ಕೊಡ್ತಿರ್ಲಿಲ್ಲ, ಅಮ್ಮಂದ್ರು ಕೊಡ್ತಾಯಿದ್ರು, ನಾವು ಜಸ್ಟ್ ಫೋಟೋಗೆ ಮಾತ್ರ ಹೋಗ್ತಾ ಇದ್ವಿ. ಬಟ್ ಮದುವೆ ಆದಮೇಲೆ ಎಲ್ಲ ರಿಚುವಲ್ಸನ್ನು ನಾವು ಮಾಡ್ಬೋದು, ಅದೊಂಥರ ಖುಷಿ ಆಗುತ್ತೆ. ಆ್ಯಂಡ್ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಪ್ರೆಸೆಂಟೇಷನ್ ಕೊಡೋದು ಅಷ್ಟೇ. ಏನಾದರೂ ಗಿಫ್ಟ್ ಮಾಡುವಾಗ ಪೇರೆಂಟ್ಸ್ ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ರು, ಅವರೇ ಗಿಫ್ಟ್ ಕೊಡ್ತಾ ಇದ್ರು, ನಾವು ಸಪ್ರೇಟಾಗಿ ಏನು ಕೊಡಬೇಕು ಅಂತ ಇರಲಿಲ್ಲ. ಬಟ್ ಮದುವೆ ಆದಮೇಲೆ ಯಾವುದಾದ್ರೂ ಫಂಕ್ಷನ್ಸ್ಗೆ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಏನು ಗಿಫ್ಟ್ ಮಾಡಬೇಕು ಅಂತ ಗಿಫ್ಟ್ ಮಾಡ್ತೀವಲ್ಲ, ಅದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಆ್ಯಂಡ್ ಖುಷಿ ಕೊಡುತ್ತೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಇವಾಗಷ್ಟೇ ಮನೆಗೆ ಬಂದೆ ನಾನು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಅಲ್ಲಿಂದ ಡೈರೆಕ್ಟಾಗಿ ಊರಿಗೆ ಹೋದರು. ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಅಮ್ಮನ ಬಸ್ ಹತ್ತಿಸಿ ನಾನು ಜಸ್ಟ್ ಮನೆಗೆ ಬಂದೆ. ಫ್ಯಾನ್ ಕೆಳಗೆ ಕುತ್ಕೊಂಡು ಕೋಲ್ಡ್ ವಾಟರ್ ಕುಡಿತಾ ಇದ್ದರೆ ಹಾಯ್ ಅನಿಸ್ತಾ ಇದೆ. ಸೊ ಇವಾಗ ಬೆಳಗ್ಗೆ ಎಲ್ಲ ಫಂಕ್ಷನಿಗೆ ಹೊರಡೋ ಅರ್ಜೆಂಟಲ್ಲಿ ಎಲ್ಲ ಜ್ಯುವೆಲ್ಸು ಬಟ್ಟೆ ಎಲ್ಲ ಮೇಲೆ ಕೆಳಗೆ ಮಾಡಿ ಹೋಗ್ಬಿಟ್ಟಿದ್ದೆ. ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಎತ್ತಿಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಲವ್ ಯು ಆಲ್.